79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಕಚೇರಿಯಲ್ಲಿ ಅದು 8 ಜನವರಿ ಮತ್ತು 15 ಆಗಸ್ಟ್ ನಿರಂತರವಾಗಿ ಸಂಘ ರಚನೆ ಮಾಡ್ತಕ್ಕಂಥದ್ದು. ನಿಮ್ಮ ಇವತ್ತೇನಾದ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ವಿಶೇಷವಾಗಿ ಮಟ್ಟಿಗೆ ಗ್ಯಾರೇಜ್ ಮಾಲೀಕರು ಮತ್ತು ಸಂಘದ ಪದಾಧಿಕಾರಿ ಜೊತೆ ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು ಆಗಮಿಸ್ತಕ್ಕಂಥದ್ದು. ವಿಶೇಷವಾಗಿ ಮಗು ಇವತ್ತೇನದ ಒಂದು ರೀತಿಯಲ್ಲಿ ಇವತ್ತು ಕೂಡ ಏನಂತಂದ್ರೆ ಒಳ್ಳೆ ಬೆಳವಣಿಗೆ ಅದ. ಪ್ರತಿಯೊಬ್ಬರು ಹೇಳಬೇಕು, ಇವತ್ತೇನದ ಸ್ವಾತಂತ್ರ್ಯ ಸಿಗಬೇಕಾದ ಕಾರಣ ಇಂದಿನ ಇರ್ತಕ್ಕಂಥ ಏನಂತಂದ್ರೆ ಹೋರಾಟಗಾರರು ಸಾಕಷ್ಟು ಶ್ರಮವಿದೆ. ಇದರಲ್ಲಿ ಯಾರು ಸ್ವಾತಂತ್ರ್ಯ ಸಿಗಬೇಕಾದ ನಮ್ಮ ದೇಶದಿಂದ ಭಾಳಷ್ಟು ನಮ್ಮ ಜೀವ ಕಳ್ಕೊಂಡಿದ್ದಾರೆ. ಅವರೆಲ್ಲ ಮಾಡಿ ಹೋರಾಟ ಮಾಡಿ ಬ್ರಿಟಿಷರಿಂದ ಹೋರಾಟ ಮಾಡಿ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಇವತ್ತು ನಾವು ಎಲ್ಲರೂ ನಮ್ಗೆ ಏನದ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದು ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ವಿವಿಧ ಹಬ್ಬಗಳನ್ನು ಆಚರಣೆ ಮಾಡ್ತೀವಲ್ಲ, ಅದಕ್ಕಿಂತ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂದರೆ ತಪ್ಪಾಗಲಿದೆ. ನಾವು ಧ್ವಜಾನಕ್ಕೆ ಸೀಮಿತ ಆಗಬಾರ್ದು. ಪ್ರತಿಯೊಂದು ಮನೆಯಲ್ಲಿ ಅವತ್ತ ಸಿಹಿ ಪದಾರ್ಥ ಮಾಡೋದ್ರ ಜೊತೆಗೆ ಏನದ ಇದು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ 79 ವರ್ಷ ನಾವು ಇದ್ದಿದ್ದಿಲ್ಲ ಅವಾಗ. ನಮ್ಮ ವಯಸ್ಸೇ 52, ನಮಗೆ ಗೊತ್ತಿಲ್ಲ. ಮತ್ತು ಅವಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಸಾಕಷ್ಟು ಹೋರಾಟ ಮಾಡೋದು. ಸಣ್ಣ ಹೋರಾಟ ಎಲ್ಲ ಅದರಲ್ಲಿ ಸಾಕಷ್ಟು ಜನ ಜೀವ ಕಳೆದಿದ್ದಾರೆ. ಹಂಗಾಗಿ ಸ್ವಾತಂತ್ರ್ಯ ಸಿಗಲು ಕಾರಣ ಇತ್ತು. ಹಂಗಾಗಿ ಈ ಮಕ್ಕಳಿಗೆ ಇವತ್ತು ಗೊತ್ತಾಗ್ತಾರೆ, ದಿನನಿತ್ಯ ಶಾಲಾ ಪಾಠ ಓದೋರಲ್ಲೇ ಬಿಜಿ ಆಗ್ತಾರೆ. ಇಂಥದ್ದನ್ನು ತಿಳಿಸ್ಕೊಟ್ರೆ ಇದು ಕೂಡ ಏನಂತ ಮುಂದಿನ ಅವರು ಓದಿದ ಮೇಲೆ ಪ್ರಶ್ನೆ ಉತ್ತರದಲ್ಲಿ ಕೂಡ ಇದು ಕೇಳ್ತಾರ ಭಾಳಷ್ಟು. ಅದಕ್ಕೂ ಕೂಡ ಈ ಮಕ್ಕಳಿಗೆ ಆಗ್ತದೆ. ಇಲ್ಲಿ ಈ ಯುವ ಪೀಳಿಗೆ ಇದ್ರ ಬಗ್ಗೆ ನಾವೇನಂತ ಹಬ್ಬ ಅಂದ್ರೆ ದೊಡ್ಡ ಹಬ್ಬ. ಇದು ಈಗೇನು ಮಾಡ್ತೀವಿ ನಾವು, ರಂಜಾನು, ಬಕ್ರೀದು, ಉಗಾದಿ ಅವೆಲ್ಲ ನಾವು ಜೋಡಾಗಿ ಮಾಡಿದ್ದೀವಿ, ನಾವು ಆಚರಣೆ ಮಾಡ್ತೀವಿ. ಇದು ಸರ್ವ ಸಮಾಜದಲ್ಲಿ ಎಲ್ಲರೂ ಸೇರಿ ಮಾಡೋಂಥ ಪ್ರಜಾಪ್ರಭುತ್ವ ದೊಡ್ಡ ಹಬ್ಬ. ಇದ್ರನ್ನ ಏನಂತ ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಜೊತೆಗೆ ಅವತ್ತು ಮಕ್ಕಳಿಗೆ ಏನಂತ ಯುವ ಪೀಳಿಗೆ ಸಣ್ಣ ಮಕ್ಕಳಿಗೆ ಎಲ್ಲರೂ ಇವತ್ತು ಆ ಕೂಸೋದ್ರೆ ಆ ಕೂಸನ್ನ ಹೇಳಕ್ಕೆ ಬರಬೇಕು. ಅಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಹಿರಿಯರಾದ್ರೆ ಮಾಡಬೇಕಾಗ್ತಕ್ಕಂಥ